ಅಮ್ಮ ಯಾಕೆ ಹಂಗ್ ಬಡ್ಕೊಂತೀಯ? ಕೆಲಸ ಮಾಡಕ್ಕೆ ಬಿಡಲ್ವಲ್ಲೇ? ಯಾಕೆ ಬೇಕೆ? ಅವಾಗ ಕಾಫಿ ಕಾಸು ಕೊಟ್ನಲ್ಲಿ ಇನ್ನೇನಿ ಅಡುಗೆ ಆಗೋವರೆಗೂ ಸುಮ್ಮನಿರಕ್ಕೆ ಆಗಲ್ವೇನಿ? ಬಡ್ಕೊಂತಾಳ ಹಂಗೇನು? ಅಮ್ಮ ನೀನು ಊಟ ತಿಂಡಿ ಎಲ್ಲ ನನಗೇನು ಬೇಕಾಗಿಲ್ಲ. ಮತ್ತೆ ಯಾಕೆ ಬೇಕು? ಯಾಕೆ ಹಂಗೆ ಎಗರಾಡ್ತಿದ್ಯಾ? ನಾನು ಇವಾಗಲೇ ನಮ್ಮ ಊರಿಗೆ ಹೋಗ್ತೀನಿ. ಅಯ್ಯ ರಾಮ, ಇನ್ನೊಂದು 2 ದಿನ ಇರೋ, ಆಷಾಢ ಮುಗಿತೈತೆ. ಏನು ಊರಿಗೆ ಹೋಗ್ತೀನಿ ಅಂತ ಕುಣಿತೀಯ ಹಂಗೇನೆ? ಇನ್ನು ನೆನ್ನಿನ್ನೂ ನಿನ್ನ ಗಂಡ ಬಂದು ಹೋಗೇನೆ ಅವಾಗ ಕುಣಿತಾಳೆ. ಇವಾಗ ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಜೀವನನೇ ಹಾಳಾಗಿ ಹೋಗುತ್ತಮ್ಮ. ಏನೇ ಆಗೈತೆ ಅಂತದ್ದು ನಿನ್ನ ಜೀವನಕ್ಕೆ? ಎಲ್ಲ ಪ್ಲಾನ್ ಮಾಡಿ ಯಾವ ಥರ ಇರ್ಬೇಕಂತ ಹೇಳಿ ಪ್ಲಾನ್ ಮಾಡಿ ನಿನ್ನ ನಮ್ಮ ಮನೆಗೆ ಸೇರಿಸಿದ್ದೀನಿ. ಅಂಥದ್ರಾಗೆ ಏನೇ ಆಗುತ್ತೆ ನಿನ್ನ ಜೀವನಕ್ಕೆ? ನೋಡ್ಲಿಲ್ವಾ ನಿನ್ನ ಗಂಡಂಗೂ ನಿನ್ನ ಮೇಲೆ ಪ್ರೀತಿ ಎಷ್ಟೈತೆ ಅಂತ ಸಾಬೀತು ಮಾಡೋಕ್ಕೇನೆ ನೆನ್ನೆ ನಾಟಕ ಮಾಡಿ ಕರೆಸಿದ್ದು. ಅವ್ನು ನಿನ್ಗೋಸ್ಕರ ಓಡೋಡ್ ಬಂದಾನೆ ಅಂಥದ್ದು. ಇನ್ನೇನೇ ಆಗುತ್ತೆ? ಹೋಗ್ಮೇಂತೀರೋ ಇನ್ನೊಂದು ವಾರ. ನೀನು ಹೇಳ್ದಂಗೆಲ್ಲ ಇಲ್ಲಿ ಕೇಳ್ಕೊಂಡಿದ್ರೆ ನನಗೊಬ್ಳು ಸೌತಿ ಬಂದ್ಬಿಡ್ತಾಳೆ ಅಷ್ಟೇ ಅಲ್ಲಿ. ಸೌತಿನ? ಯಾರೇ ಅವಳು? ನನಗೂ ಗೊತ್ತಿಲ್ಲ ಕಣಮ್ಮ. ನೆನ್ನೆ ಫೋನ್ ಮಾಡು ಅಂದಲ್ಲ, ನಾನು ಫೋನ್ ಮಾಡಿದ್ದೆ. ಅವಾಗ ಅತ್ತೆಗೆ ಯಾರೋ ಅಣ್ಣ ಆಗ್ಬೇಕಂತೆ ವರ್ಷಗೆ, ದೂರದ ಸಂಬಂಧಿಕರಂತೆ. ಅವ್ರ ಮಗಳು ಬಂದಿದ್ರಂತೆ. ಅವಳೇ ಹೋಗಿ ಕಾಫಿ ಮಾಡಿಕೊಂಡು ಪುನಿ ಬೆಡ್ರೂಮಿಗೆ ಹೋಗಿ ಕಾಫಿ ಕುಡೀರಿ ಅಂತ ತಂದು ಕೊಟ್ಟಿದ್ದಾಳೆ. ಅವಳಿಗೆ ಎಷ್ಟು ಧೈರ್ಯ ನನ್ನ ರೂಮಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಕಾಫಿ ಕೊಡ್ತಾಳ? ಯಾರೇ ಹೇಳಿದ್ದು ಇದೆಲ್ಲ ನಿನಗೆ? ಯಾರನ್ನ ಯಾಕೆ ಕೇಳಬೇಕು? ಫೋನ್ನಾಗೆ ಕೇಳಿಸ್ತಿತ್ತು. ಅವಳ ಹೆಸರು ಏನು ಅಂತ ಕೇಳಿದೆ. ರೂಪಾ ಅಂತೆ. ಈಗ ನಾನು ಇಲ್ದಾಗ ಅವಳು ಅಲ್ಲಿ ಇದ್ಬಿಟ್ಟು ಏನಾದರೂ ಒಗತ್ನ ಕೆಟ್ಟೋಗ್ಬಿಟ್ಟು ಬೇರೆ ಏನಾದರೂ ನಡೆದ್ರೆ ಏನಮ್ಮ ನನ್ನ ಕತೆ? ಏನೇ ಹಿಂಗೆ ಹೇಳ್ತೀಯಾ? ಅಲ್ಲ, ಯಾರೋ ಒಂದು ಹುಡುಗಿ ಬಂದು ಕಾಫಿ ಕೊಟ್ಟೋದ್ಕೇನೆ ಅದು ಹೆಂಗೇನೆ ನಿನ್ನ ಬಾಳಕ್ಕೆ ಬಂದ್ಬಿಡ್ತಾಳ ಅವಳು? ಸುಮ್ಮನೆ ಏನೋ ಯೋಚನೆ ಮಾಡಬೇಡ, ಸುಮ್ಮನಿರು. ಇಲ್ಲ ಅಮ್ಮ, ನಾನು ಯಾರು ಅವಳು? ನಿನ್ನ ರೂಮಿಗೆ ಯಾಕೆ ಬಂದಿದ್ದಾಳೆ? ನಿನ್ನ ರೂಮಿಗೆ ಬರೋ ರೈಟ್ಸ್ ಏನಿದೆ ಅವಳಿಗೆ? ಹಾಗೆ ಹೀಗೆ ಅಂತ ನಾನು ಮತ್ತೆ ಗಲಾಟೆ ಮಾಡಿದೆ ಅವನ ಹತ್ರ. ಏನೇ ಇವಾಗ ಅವಳು ಇಲ್ಲೇ ಇರ್ತಾಳೆ, ನಿನ್ಗೇನು ಕಷ್ಟ ಅಂತೇಳಿ ಇವನು ಜೋರಾಗಿ ಮಾತಾಡ್ದ ಕಣಮ್ಮ. ಅದಕ್ಕೆ ನನಗೆ ತುಂಬ ಭಯ ಆಗ್ತೈತಮ್ಮ. ಹೌದೇ? ಸುಮ್ಮನಿರ ಮಾತಾ. ಪುನೀನ ಅಂತಾನೇನಲ್ಲ, ಯಾಕೆ ಇದನ್ನು ಮಾಡ್ತೀಯ? ಅಂತನಾಗಿದ್ರೆ ನೆನ್ನೆ ನಿನಗೆ ಹುಷಾರಿಲ್ಲ ಅಂದ ತಕ್ಷಣ ಯಾಕೆ ಓಡ್ಬರೋನು ಹೇಳು? ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡಿ ಎಲ್ಲನ ಕೆಟ್ಟದನ್ನೆಲ್ಲ ಯೋಚನೆ ಮಾಡಬೇಡ. ಏನಾಗಲ್ಲ, ಸುಮ್ಮನಿರು. ರಾಮ, ನಿನ್ಗೆ ಯಾಕಮ್ಮ ಅರ್ಥ ಆಗ್ತಿಲ್ಲ? ನಾನಿಲ್ದಾಗ ಯಾವಳ ಒಬ್ಳು ಹುಡುಗಿ ಬಂದು ಮನೆಗೆ ಸೇರ್ಕೊಂಡ್ರೆ ನನಗೆ ಭಯ ಆಗಲ್ವಾ? ಯಾಕೆ ಭಯ ಬೀಳ್ತಿ? ಆ ಹುಡುಗಿ ಬಂದ ತಕ್ಷಣನೇ ಭಯ ಬೀಳೋ ಅಂಥದ್ದೇನು? ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಸಂಬಂಧಿಕರಂದ್ಮೇಲೆ ಯಾಕಾದ್ರೂ ಕೆಲಸಕ್ಕೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಂಗೆ ಈ ಹುಡುಗಿನೂ ಬಂದಿರ್ತಾಳೆ, ಎಲ್ಲ ಕಾಫಿ ಕೊಟ್ಟಿರ್ತಾಳೆ. ಅದಕ್ಕೆ ಯಾಕೆ ನಿನ್ಗೆ ಇಷ್ಟೊಂದು ಚಿಂತೆ? ಏನನ ಮನೆಗೆ ಯಾರು ಇಲ್ಲಪ್ಪ, ಅವರಿಬ್ಬರೇ ಇದ್ದಾರೆ, ಏನಾದರೂ ನಡೀತೈತೆ ಅವರಿಬ್ರು ಮಧ್ಯಾಹ್ನಕ್ಕೆ. ಮನೆಗೆ ಯಾರು ಇಲ್ವೇನು? ನಿಮ್ಮ ಅತ್ತೆ, ನಿಮ್ಮ ಮಾಮ, ಅವಳಾಡ್ಬಿಡಂಗಿ ಪ್ರೀತಿ ಎಲ್ಲರೂ ಇದ್ದಾರೆ. ಇವರೆಲ್ಲರೂ ಇದ್ದಾಗ ಏನಾಗಲ್ಲ, ಸುಮ್ಮನಿರು. ನೀನೇನೇನೋ ಕೆಟ್ಟಾಗಿ ಯೋಚನೆ ಮಾಡಬೇಡ. ನೀನೇನೋ ಹಂಗೆ ಹೇಳ್ತಿದ್ಯಮ್ಮ, ಆದರೆ ನನಗಿಲ್ಲಿ ಏನಾಗುತ್ತೋ ಏನೋ ಅಂತ ಹೇಳಿ ಭಯವಾಗ್ತೈತೆ. ಯಾಕೆ ಅಂತೀಯ? ಏನಾಗಲ್ಲ, ಸುಮ್ಮನಿರು. ಮನೆಗೆ ಅಷ್ಟೊಂದು ಜನ ಇದ್ದಾರೆ, ಯಾವಳ ಒಬ್ಬಳು ನುಲ್ಕೊಂಡು ತೊಳಕು ಬಳಕು ಮಾಡ್ಕೊಂಡು ಬಂದರೆ ಏನು ಬಿದ್ದೋಗ್ತಾನೇನು? ಅವನಿಗೂ ನಿನ್ಗೂ ಪ್ರೀತಿ ಇದ್ರೆ ಇಂಥವ್ರು 100 ಜನ ಬಂದ್ರೂ ಏನಾಗಲ್ಲ. ಯಾಕೆ ಅಂತೀಯ? ಅದೇ ಇಲ್ಲಿ ಬಂದಿರೋದು. ಅವನಿಗೇನೋ ನನ್ನ ಮೇಲೆ ಸಖತ್ತು ಪ್ರೀತಿ ಐತೆ ಅಂತ ಗೊತ್ತಾಯ್ತು. ಆದರೆ ನನ್ನ ಪ್ರೀತಿ ಅವ್ನಿಗೆ ನಾಟಕ ಅಂತ ಚೆನ್ನಾಗಿ ಗೊತ್ತು. ನಿನಗೆ ನನ್ನ ಮನಸ್ಥಿತಿ ಅರ್ಥ ಆಗ್ತಿಲ್ಲ. ಹೋಗು. ಅದೇನೋ ಹೇಳ್ತಾರಲ್ಲ, ಮುಳ್ಳೋಗಿ ಸೀರೆ ಮೇಲೆ ಬಿದ್ದರು, ಸೀರೆ ಹೋಗಿ ಮುಳ್ಳ ಮೇಲೆ ಬಿದ್ದರು, ಅವ್ರಿಗೆ ಅದು ಸೀರೆನೇ. ಅದೇ ಥರ ಇವಾಗ ನನ್ನ ಕಷ್ಟ ನಿನ್ಗೇನು ಅರ್ಥ ಆಗುತ್ತೆ? ಹೋಗು. ಎಲ್ಲಿ ಏನೇ ಮಿಸ್ಟೇಕ್ ಆದ್ರೂ ಕೆಟ್ಟೋಗೋದು ಭಾಳ ನಂದೇನೆ. ಅವಾಗ ನನ್ನ ಜೀವನ ಏನಾಗುತ್ತೆ ಹೇಳು? ಅಯ್ಯಯ್ಯೋ, ಯಾಕೆ ಹಂಗೆ ಬಡ್ಕೊಂತೀಯಾ? ಯಾವಳ ಒಬ್ಳು ಮನೆಗೆ ಬಂದ ತಕ್ಷಣ ಎಲ್ಲ ಭಾಳ ಹಾಳಾಗುತ್ತೆ ಎಂಬಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀವಳು? ಯಾಕೆ ಅವಳೇ ನಿನಗೆ ಸೌತಿ ಆಗ್ಬಿಡ್ತಾಳಂತನಾ? ಅಮ್ಮ, ಏನಮ್ಮ ಮಾತಾಡ್ತೀಯಾ? ಅವಳು ನನಗೆ ಸೌತಿ ಆಗಿ ಬರ್ತಾಳಂತ ನೀನು ಅಂತಿದ್ಯಾ? ರಾಮ, ನಾನು ಯಾತಕ್ಕೆ ಹಂಗಂಬನಿ? ಬತ್ತಾಳಂತ ನಿನಗೆ ಭಯ ಏನೇ? ಅಂತ ಭಯ ಯಾಕೆ ಅಂತೀಯ? ಬಿಡು ಅಂತ ಹೇಳಿದೆ ಅಷ್ಟೇ. ನಿಮ್ಗೆ ಯಾಕೆ ಇಷ್ಟು ಭಯ ಅಂದರೆ, ನನ್ನ ಪುನಿ ಮಧ್ಯೆ ಏನು ನಡಿಬೇಕೋ ಅದು ಇದುವರೆಗೂ ಯಾವುದೇ ಫೀಲಿಂಗ್ಸ್ ಆಗಲಿ ಆ ಥರ ಯಾವುದೇ ನಡೆದೇ ಇಲ್ಲ. ಅದಕ್ಕೆ ಹಂಗೆ ಎಲ್ಲಾದರೂ ಹೆಣ್ಮಕ್ಳು ಸ್ಪರ್ಶ ಹಾಕಿದ್ರೆ ಸಾಕು ಎಲ್ಲಿ ಚೇಂಜ್ ಆಗಿಬಿಡ್ತಾನೋ ಅನ್ನೋ ಭಯ ನನ್ನಲ್ಲಿದ್ರೆ, ನೀನಿಗೆ ನೋಡಿದ್ರೆ ತಮಾಷೆ ಆಗ್ತಿದ್ಯಾ? ಸೌತಿ ಬರ್ತಾಳೆ, ಅವಳು ಬರ್ತಾಳೆ, ಇವಳು ಬರ್ತಾಳೆ ಅಂತ ಹೇಳ್ತಿದ್ಯಲ್ಲ. ಅದಕ್ಕೆ ನಿಮ್ಮ ಊರಾಗಿದ್ದಾಗೆ ಬಡ್ಕೊಂಡೆ ಅವನ್ನ ಬಲಿಗೆ ಹಾಕ್ಯಾಳೆ, ಪುಟ್ಟಿಗೆ ಹಾಕ್ಯಾಳೆ ಅಂತ. ಕೇಳಲೇ ಇಲ್ಲ ನೀನು. ಆಷಾಢ ಅಂತೇಳಿ ಆಷಾಢದಾಗ ಕರ್ಕೊಂಬಂದಿದ್ದೀವಿ. ಆಷಾಢದಾಗ ಸೇರಂಗಿಲ್ಲ, ಬಡ್ಕೊಂಬಂಗಿಲ್ಲ. ಅವಳ ಬಂದು ಒಕ್ಕರ್ಸ್ಕೊಂಡಾಳ ಅಂತಾನ ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀಯ. ಸುಮ್ಮನೆ ಕೂಕಾತ. ಮನೆಗೇನು ಯಾರು ಇಲ್ವೇನು? ಅಂಥದ್ದೇನೇನು ನಡೆಯಲ್ಲ, ಸುಮ್ಮನಿರು. ಅವಳೇನು ಬಂದಿರೋಳು ಹೋಗಿರ್ತಾಳೆ, ಇನ್ನು ಯಾಕೆ ಮನೆಗೆ ಇರ್ತಾಳೆ? ಇಷ್ಟಕ್ಕೂ ಅವಳು ಅಲ್ಲೇ ಇದ್ದಾಳೆ ಅಂಬದು ನಿನ್ಗೇನು ಗ್ಯಾರಂಟಿ? ಬಂದಿರೋಳು ಹೋಗಿರ್ತಾಳೆ, ಸುಮ್ಮನಿರು. ಏನು ಬಂದರೆಲ್ಲ ನಮ್ಮ ಮನೆಗಿರೋಕ್ಕೆ ನಾನು ಅವರೇನ ಹೊತ್ತುದ್ರು ನೆಂಟ್ರೆ ಅವರೇನ? ಆಗಲ್ಲಮ್ಮ, ವರ್ಷಗೆ ಮಾವನ ಮಗಳು ಆಗ್ತಾಳೆ ಅಂತ ಹೇಳ್ದ. ಅದಕ್ಕೆ ನನಗೆ ಭಯ. ಈ ಥರ ಸುಮ್ಮನೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನನ್ನ ತಲೆಗೂ ಹುಳ ಬಿಡಬೇಡ. ಏನು ಅಲ್ಲ ಅಂಥದ್ದೇನು ನಡೆದಿರಲ್ಲ. ಏನೋ ಯಾರೋ ಬಂದಿರ್ತಾರೆ, ಹೋಗಿರ್ತಾರೆ.
ಅಚಾನಕ ಕಾಫಿ ತಗೊಂಡೋಗಿ ಕೊಟ್ಟಿರ್ತಾಳೆ. ಅದನ್ನೇ ಒಂದು ದೊಡ್ಡ ರಾಧ ಅಂತ ಮಾಡ್ಬೇಡ ನೀನು. ಏನ್ ಮಾಡಕ್ ಮಸ್ತಾಗೆ ಕೆಲಸ ಆಯ್ತಲ್ಲಿ. ನಿಮ್ಮ ಅಪ್ಪ ಬರ್ತೈತಿ ಏನೇ ಇನ್ನು ಮುದ್ದೆ ಮಾಡಿಲ್ವೇನೆ ಅಂತಾನೆ. ಅವನಿಗೆ ಫೋನ್ ಮಾಡ್ಬೇಕು ರವಿಗೆ. ಏನೋ ಮಾಡ್ತೀಯ ಬಂದು ಬಾರ ಊರು ಬಿಟ್ಟು ಎಷ್ಟು ದಿನ ಆಯ್ತು, ಈ ದಿನ ಆದ್ರೂ ಬರ್ಲಿಲ್ಲ ಅಂತ ಹೇಳಿ ಫೋನ್ ಮಾಡ್ಬೇಕು. ಅವಳು ಕರ್ಕೊಬ ಏನ್ತಿನ ಇನ್ನೇನು ಅವಾಗ ಆಷಾಢ ಮುಗಿತಾ ಬಂದೈತಿ, ಇನ್ನು ಎಷ್ಟು ದಿನ ಅಲ್ಲಿ ಇರ್ತೀರಾ ಅಂತ ಫೋನ್ ಮಾಡ್ಬೇಕು ಅವನಿಗೆ. ನಿನ್ನ ಮಗ ಸೊಸೆ ವಿಚಾರ ಅಲ್ಲಿ ಇರ್ಲಿ, ನಂದು ಹೇಳಿ ಇವಾಗ ನಿಂದೇನೇ ಹೇಳನಿ. ಸುಮ್ಮನೆ ಫೋನ್ ಮಾಡ್ಕೊಂಡು ಕಳೆ ಅವಳಿಗೆ ಇದಳ ಹೋಗಿಳ ಅಂತ ಕೊಡ್ಬೇಕಾದ್ರೆ ಅವಳಿಗೆ ಅಲ್ಲಿ ಇರಲ್ಲ, ಹೋಗಿರ್ತಾಳೆ. ಸುಮ್ಮನೆ ನೀನು ಯೋಚನೆ ಮಾಡಬೇಡ ಅಲ್ಲಿ. ಸರಿ ಆಯ್ತು, ಫೋನ್ ಮಾಡಿ ಕಂಡ್ಕೊಂತೀನಿ. ಏನಾದರೂ ಅಲ್ಲಿದ್ರೆ ನಾನು ಮರುಕ್ಷಣನೇ ಇಲ್ಲಿರಲ್ಲ ನೋಡು, ನಮ್ಮ ಊರಿಗೆ ಹೋಗ್ತೀನಿ. ಅವಳು ಏನಾದರೂ ಅಲ್ಲಿದ್ರೆ ನಾನೇ ಫೋನ್ ಮಾಡಿ ಕೇಳ್ತೀನಿ ಅವ್ಳಿಗೆ ಯಾಕೆ ಇದ್ದಾಳೆ ಏನು ಎತ್ತ ಅಂತಾನೆ. ನೀನು ಯೋಚನೆ ಮಾಡಬೇಡ, ಸುಮ್ಮನಿರು. ಏಂತಿ ಇಲ್ದಾಗ ಹಿಂಗೆ ಆಷಾಢಕ್ಕೆ ಹೋದಾಗ ಇನ್ನೊಂದು ಹುಡುಗಿನ ಮನೆಗೆ ಇಕ್ಕೆಂಬದು ತಪ್ಪಲ್ವೇ ಅಂತ ನಿಮ್ಮ ಅತ್ತೆಗೆ ಹೇಳ್ತೀನಿ. ಯಾಕೆ ಅಂತ್ಯಾ ಹೋಗಿ ಫೋನ್ ಮಾಡಿ ನೋಡೋಗ ಅವಳಿಗೆ ಅಲ್ಲೇ ಇದ್ದಾಳೋ ಇಲ್ವೋ ಅಂತ. ಸರಿ ಆಯಿತು. ಇವಳಿಗೇನೋ ಧೈರ್ಯ ಹೇಳ್ಬಿಟ್ಟೆ ನಾನು. ಆದರೆ ಇವಾಗ ನನಗೆ ಜೀವ ಪುಕ್ಕೊಡ್ತಾ ಇಲ್ಲಿ. ನನ್ನ ಮಗಳು ಅಲ್ಲಿ ಇಲ್ಲದ ಟೈಮಾಗೆ ಯಾವಳೋ ಬಂದು ಪುನಿ ಜೊತೆಗೆ ಸಲ್ಗೆಯಿಂದನ ಹತ್ರ ಆದರೆ ಏನಪ್ಪ ಮಾಡೋದು, ನನ್ನ ಮಗಳ ಜೀವನ ಏನಾಗುತ್ತೆ ಅಂತ ನನಗೂ ತುಂಬ ಭಯ ಆಗ್ತಿದೆ ಇವಾಗ. ಅತ್ತಾಗೇನೋ ಧೈರ್ಯವಾಗಿ ಹೇಳ್ಬಿಟ್ಟೆ ಹೋಗಿ ನಿನ್ನ ಅಂತ. ಇವಾಗ ನನಗೂ ಭಯವಾಗ್ತೈತೆ, ಏನಾದರೂ ಹುಡುಗಿ ಮನೆಗಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಗಳ ಜೀವನ ಏನಾಗುತ್ತಪ್ಪ ದೇವ್ರೇ ಅಂತ. ಇವ್ರ್ಯಾಕೆ ಇಲ್ಲಿ ಕೂತಾರಲ್ಲ? ಏನ್ ರೂಪ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಜಾರಾಗ್ತಿದ್ಯಾ ನಿಮ್ಗೆ? ಹೌದು ಪ್ರೀತಿ, ಯಾಕೋ ತುಂಬಾ ಬೇಜಾರಾಗ್ತಿದೆ. ಹೊಸ ಜಾಗ ಅಲ್ವಾ, ಅದಕ್ಕೆ ನಿಮಗೆ ಬೇಜಾರಾಗ್ತಿರ್ಬೇಕೇನೋ. ಹೌದು, ಬೆಳಗ್ಗೆಯಿಂದ ಮನೇಲೆ ಕುತ್ಕೊಂಡು ಬೋರ್ ಹೊಡಿತಿದೆ. ನಿಮ್ಮೂರು ತುಂಬಾ ತೋಟಗಳು ಜಾಸ್ತಿ ಇದಾವೆ ಅಲ್ವಾ? ಹೌದು, ನಮ್ಮೂರಲ್ಲಿ ತುಂಬಾ ತೋಟಗಳಿದಾವೆ. ನಮ್ದು ತೋಟ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಮ್ದು ತೋಟ ಇದೆಯಾ? ಅಡಿಕೆ ತೋಟ, ತೆಂಗಿನ ತೋಟ, ಭತ್ತದ ತೋಟ ಎಲ್ಲ ಜಾಸ್ತಿನೇ ಇದೆ. ಈ ಊರಿಗೇನೆ ನಮ್ಮಪ್ಪ ದೊಡ್ಡ ಶ್ರೀಮಂತರು. ನಮ್ದೇ ಜಾಸ್ತಿ ಹೊಲ ತೋಟ ಎಲ್ಲ ಇರೋದು. ಹೌದಾ? ಮತ್ತೆ ಬೇಜಾರಾಗುತ್ತೆ, ನಿಮ್ಮ ತೋಟದ ಕಡೆ ಹೋಗೋಣ. ಹೌದಾ, ನೀವು ನಮ್ಮ ತೋಟ ನೋಡ್ಬೇಕಾ? ಕರ್ಕೊಂಡು ಹೋಗ್ತೀಯಾ? ಸರಿ ಬನ್ನಿ. ನೀನು ಯಾಕೆ ನನಗೆ ಬನ್ನಿ ಹೋಗಿ ಅಂತ ಕರಿತೀಯಾ? ರೂಪ ಅಂತ ಕರಿ. ಅಯ್ಯೋ ಬೇಡ, ನೀವು ನನಗಿಂತೂ ದೊಡ್ಡವ್ರ ಥರ ಕಾಣ್ತಿದ್ದೀರಾ, ಅದಕ್ಕೆ ನಿಮ್ಮನ್ನ ಬನ್ನಿ ಹೋಗಿ ಅಂತಾನೆ ಕರಿತೀನಿ. ಸರಿ ಬಿಡು, ನಿನ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಕರಿ. ಅಮ್ಮ ಎಲ್ಲ ಹೋಗ್ತೀನಿ ಅಂತ ಮಾತಾಡ್ತಿದ್ದಂಗಿದ್ರೆ ಎಲ್ಲಿಗೆ ಹೋಗ್ತೀರಾ? ಅಮ್ಮ ಇವರಿಗೆ ಬೇಜಾರಾಗುತ್ತಂತೆ, ಅದಕ್ಕೆ ನಮ್ಮ ತೋಟದ ಕಡೆ ಹೋಗೋಣ ಅಂತ ಅಂದ್ರು. ಓ ಹೌದಾ, ಆಯ್ತು. ನಮ್ಮ ತೋಟದಾಗೆ ನೋಡೋಕೆ ತುಂಬಾ ಚೆನ್ನಾಗೇ ಇರುತ್ತೆ, ಹೋಗಿ ನೋಡ್ಕೊಂಬರ್ರಿ. ಸರಿ ಅತ್ತೆ ಆಯ್ತು. ಚಾರು, ಮಳೆ ಬರ್ತಾ ಇದೆ, ಜಿನಿ ಜಿನಿ ಬೀಳ್ತಾ ಐತೆ, ಎಲ್ಲಾದ್ರೂ ಜಾರ್ ಬಿದ್ದೀರಾ? ಸರಿ ಅತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ಈ ನೇಚರು, ನೋಡಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಗ್ರೀನಿಶ್ ಆಗಿ ಎಷ್ಟು ಸೂಪರ್ ಆಗಿದೆ ನಿಮ್ಮ ತೋಟ. ಹೌದು, ಇದೆಲ್ಲ ನಮ್ದು. ಅಲ್ಲಿವರೆಗೂ ಕಾಣುತ್ತಲ್ಲ, ಇದೆಲ್ಲ ನಮ್ದೇ. ನೀರೇ ಕರಿತಾ ಇದೆ ಇಲ್ಲಿ? ಕೆರೆಗೆ ಕನೆಕ್ಷನ್ ಇದೆ, ಅಲ್ಲಿಂದ ಬರುತ್ತೆ ಹೋಗುತ್ತೆ. ಇದು ಸ್ವಲ್ಪ ಆಳ ಇದೆ, ಅದ್ರ ಹತ್ರ ಹೋಗ್ಬೇಡಿ. ಇದು ಆಳ ಇದೆಯಾ? ನೋಡಕ್ಕಿಲ್ಲೇ ಮೇಲೆ ಇದ್ದಾಗಿದೆ. ಇದು ಮುಂಚೆ ಇದನೋ ಹಾಗೆ ಇದೆ, ತುಂಬಾ ಆಳ ಇದೆ. ಹೌದಾ? ನನ್ಗಂತೂ ಇಲ್ಲಿ ನೇಚರ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ನನ್ಗಂತೂ ಇಲ್ಲೇ ಇರ್ಬೇಕನ್ನಿಸ್ತಿದೆ. ಅಯ್ಯೋ ದೂರ ಇರಿ ರೂಪ ಅವರೇ, ನೀರಲ್ಲಿ ಆಟ ಆಡಬೇಡಿ, ಅದು ತುಂಬಾ ಆಳ ಇದೆ, ಜಾರ್ ಬಿದ್ದೀರಾ ನೀವು. ಇಲ್ಲ ಪ್ರೀತಿ, ನಾನೇನು ಜಾರ್ ಬೀಳಲ್ಲ, ಸುಮ್ಮನಿರು. ನನಗೆ ನೀರಲ್ಲಿ ಆಡೋದಂದ್ರೆ ತುಂಬಾ ಖುಷಿ. ಅಯ್ಯೋ ಅಯ್ಯೋ ಪ್ರೀತಿ ಅವರೇ, ನಾನು ಬಿದ್ಬಿಟ್ಟೆ. ಪ್ರೀತಿ ಅವರೇ, ರೂಪ ಅವ್ರು ನೀರಿಗೆ ಬಿದ್ಬಿಟ್ರು. ಯಾರಾದ್ರೂ ಇದ್ರೆ ಬನ್ನಿ ಕಾಪಾಡಿ. ಅಯ್ಯೋ ದೇವ್ರೆ, ಯಾರು ಇಲ್ಲಲ್ಲಪ್ಪ ಇಲ್ಲಿ. ಯಾರಾದ್ರೂ ನನ್ನ ಕಾಪಾಡಿ ಕಾಪಾಡಿ. ಅಯ್ಯೋ ದೇವ್ರೆ, ನಾನು ನೀರಿಗೆ ಬಿದ್ದೋಗ್ಬಿಟ್ಟೆ, ಕಾಪಾಡಿ ಯಾರಾದ್ರೂ. ಕೈ ಕೊಡಿ ರೂಪ ಅವರೇ, ಕಾಪಾಡು ಪ್ರೀತಿ. ಪ್ರೀತಿ, ಅಯ್ಯೋ ಪ್ಲೀಸ್ ಯಾರಾದ್ರೂ ಬನ್ನಿ ಕಾಪಾಡಿ. ಅಯ್ಯೋ ಕೈನೂ ಎಟುಕ್ತಿಲ್ಲಲ್ಲಪ್ಪ, ಏನ್ ಮಾಡೋದು? ಏನಾಯ್ತು ಪ್ರೀತಿ, ಯಾಕೆ ಕೂಕೋತಿದ್ಯಾ? ಏನಾಯ್ತು? ನಾನು ರೂಪ ಅವ್ರು ಈಚೆ ಬಂದಿದ್ವಿ. ಇಲ್ಲಿ ಆಳ ಇದೆ, ಇಲ್ಲಿ ಆಳ ಇರೋದು ಯಾರಿಗೂ ಗೊತ್ತಾಗಲ್ಲ. ನೋಡಕ್ ಫ್ಲಾಟ್ ತರ ಇದೆ, ಹೋಗ್ಬೇಡಿ ಅಂದ್ರು ನೀರಲ್ಲಿ ಕುತ್ಕೊಂಡು ಆಟ ಆಡ್ತೀನಿ ಅಂತ ಜಾರ್ ಬಿದ್ಬಿಟ್ರು. ಅಣ್ಣ ನೋಡೋಣ, ಕಾಣ್ತಾನೆ ಇಲ್ಲ. ಹೌದಾ? ಎಲ್ಲೇ ಕಾಣ್ತಾನೆ ಇಲ್ವಲ್ಲೇ? ಅಣ್ಣ ಅವ್ರಿಗೆ ಈಜ್ ಬರಲ್ಲ ಅನ್ಸುತ್ತೆ, ಬೇಗ ಕಾಪಾಡೋ ಅಣ್ಣ. ಇವ್ರನ್ನ ಆಚೆ ಕರ್ಕೊಳ್ಳೋ, ಇಲ್ಲಿ ಬೇರೆ ಕಡೆ ನೀರ್ ಹತ್ರ. ಪ್ರೀತಿ, ಇನ್ನೇನು ಭಯ ಇಲ್ಲ, ನೀರಿಂದ ಆಚೆ ಕರ್ಕೊಂಡ್ ಬಂದಿದ್ನಲ್ಲ. ಆದ್ರೆ ಇವರು ಪ್ರಜ್ಞೆ ತಪ್ಪಿದ್ದಾರೆ ಕಣೆ, ನೀರು ಜಾಸ್ತಿ ಕುಡ್ದಿದ್ದಾರೆ. ರೂಪ ಅವರೇ ಎದ್ದೇಳಿ. ಏನೋ ಮಾಡೋದಣ್ಣ, ಇವ್ರು ಎದ್ದೇಳ್ತಾನೆ ಇಲ್ವಲ್ಲ, ಎಷ್ಟು ನೀರ್ ಹಾಕಿದ್ರು. ಅಯ್ಯೋ, ಇವ್ರು ಜಾಸ್ತಿ ನೀರು ಕುಡ್ದಿದ್ದಾರೆ ಕಣೆ, ಹೀಗೆ ಹೊಟ್ಟೆ ಅದ್ಮೆ ನೀರು ಆಚೆ ಹೋಗುತ್ತೆ. ಹೊಟ್ಟೆ ಪ್ರೆಸ್ ಮಾಡ್ಬೇಕಾ? ನನ್ಗೆ ಅದೆಲ್ಲ ಬರಲ್ಲ ಕಣೋ. ಪ್ರೀತಿ, ಇದು ತಮಾಷೆ ಮಾಡೋ ವಿಚಾರ ಅಲ್ಲ, ಈ ತರ ಪ್ರೆಸ್ ಮಾಡ್ಬಾ ಕಣೋ, ನನ್ಗೆ ಅದೆಲ್ಲ ಬರಲ್ಲ. ಅಯ್ಯೋ ದೇವ್ರೆ, ಆ ತರ ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ತುಂಬಾ ಸೀರಿಯಸ್ ಆಗುತ್ತೆ ಕಣೆ. ನಾನೇ ಪ್ರೆಸ್ ಮಾಡ್ತೀನಿ ಇರು. ಅಣ್ಣ ಇವ್ರು ಆದ್ರೂ ಕಣ್ಣೇ ಬಿಡ್ತಿಲ್ವಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಲ್ಲಪ್ಪ ದೇವ್ರೆ. ಪ್ರೀತಿ, ನಾನು ಹೇಳ್ದಂಗ್ ಮಾಡ್ತೀಯಾ? ಇನ್ನು ಏನ್ ಮಾಡ್ಬೇಕು?
ನನ್ಗೆ ಈ ಥರದವೆಲ್ಲ ಏನು ಗೊತ್ತಿಲ್ಲ. ನೋಡೆ ಅವರು ಪ್ರಜ್ಞೆ ತಪ್ಪಿ ಉಸಿರು ಕಟ್ಟಿ ಬಿದ್ದಿದ್ದಾರೆ. ಅದಕ್ಕೆ ಬಾಯಲ್ಲಿ ಗಾಳಿ ಊದು, ಆಗ ಎದ್ದೇಳ್ತಾರೆ ಅವರು. ಏನೋ ಹೇಳ್ತಿದ್ಯಾ ಅಣ್ಣ, ಈ ಥರ ಎಲ್ಲ ಮಾಡಕ್ ನಂಗೆ ಬರೋಲ್ಲ ಕಣೋ. ಅಯ್ಯೋ ರಾಮ, ಇವ್ರ ಪ್ರಾಣ ಮುಖ್ಯನಾ ನಿನ್ಗೆ ಈ ಥರ ಎಲ್ಲ ಮಾಡಕ್ಕೆ ಬರೋಲ್ಲ ಅನ್ನೋದು ಮುಖ್ಯನಾ? ಮಾಡೆ, ಅವ್ರ ಬಾಯಲ್ಲಿ ಗಾಳಿ ಊದೆ. ಪ್ಲೀಸ್ ಕಣೋ, ನನ್ಗೆ ಈ ಥರ ಎಲ್ಲ ಮಾಡಕ್ ಬರೋಲ್ಲ ಕಣೋ. ಅದೇನು ಮಾಡಬೇಕು ನೀನೇ ಮಾಡು. ಅದು ಯಾಕೆ ಹಿಂಗೆ ಅಂತಿದ್ಯಾ? ಅಯ್ಯೋ ದೇವ್ರೆ, ಅರ್ಥ ಮಾಡ್ಕೊಳ್ಳಿ, ನಾನು ಅದೆಲ್ಲ ಮಾಡೋಕ್ಕಾಗಲ್ಲ. ಒಬ್ರು ಜೀವ ಉಳಿಸಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ತಾನೆ, ಅದಕ್ಕೆ ಉಸಿರು ಕೊಡಕ್ಕೆ ಏನಾಗುತ್ತೆ? ದೇವ್ರೆ, ಇವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಸರಿ ಬಿಡು, ನಾನೇ ಏನೋ ಮಾಡ್ತೀನಿ. ಇವ್ರು ಕಣ್ ಬಿಟ್ಬಿಟ್ರು ಕಣೋ. ರೂಪ ಅವ್ರೆ, ಈಗ ಆರಾಮಿದ್ದೀರಾ? ಸ್ವಲ್ಪ ಏನು ಕಷ್ಟ ಆಗ್ತಿದೆ ಉಸಿರಾಡಕ್ಕೆ. ರೂಪ ಎದ್ದೇಳಿ, ಈಗ ಏನಾಗಲ್ಲ ಬನ್ನಿ. ಅಯ್ಯೋ ಹುಷಾರು, ಮತ್ತೆ ಬೀಳ್ತಾ ಇದ್ದೀರಲ್ಲ. ನನ್ನ ಕೈ ನಡಿಯಕ್ಕೆ ಆಗ್ತಾ ಇಲ್ಲ. ಹೌದಾ, ಇರಿ, ಬೇಗ ಬಾರೆ, ಮನೆಗೆ ಕರ್ಕೊಂಡು ಹೋಗೋಣ ಇವ್ರನ್ನ. ಆಹಾ, ಇವರಿಬ್ಬರನ್ನ ಈ ಥರ ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ನನ್ನ ತಾಳೆ ಮರ ಬರೋ ಬದಲು ಇವರಾದರೂ ನಮ್ಮ ಅತ್ತಿಗೆಯಾಗಿ ಬರ್ಬೋದಿತ್ತಾ? ಎಷ್ಟು ಚೆನ್ನಾಗಿದೆ ಇವರಿಬ್ಬರು ಜೋಡಿ ನೋಡಿ. ಆ ವೆಯ್ಟು, ಕಲ್ಲರು, ಹೈಟು, ವೆಯ್ಟು ಎಷ್ಟು ಚೆನ್ನಾಗಿದೆ. ಇವರಿಬ್ಬರನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ ತಾಳೆ ಮರ ಬರೋ ಬದಲು ಇವರಾದರೂ ನಮ್ಮ ಅತ್ತಿಗೆಯಾಗಿ ಬರಬಾರ್ದಿತ್ತಾ? ನಾನಂತೂ ತುಂಬ ಖುಷಿ ಪಡ್ತಿದ್ದೆ.